ಬನ್ನಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ಕುಚೇಲನ್ ಮನೆಗೆ ಶ್ರೀಕೃಷ್ಣ ಬಂದಿರೋ ಆಗಿದೆ ಮೇಡಮ್. ಆದ್ರೂ ನೀವು ಬರೋದು ಅಂದ್ರೆ ಏನ್ ಮೇಡಮ್? ನೀವೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕಾಗಿತ್ತು, ನಾನೇ ಬರ್ತಿದ್ದೆ. ಅವಶ್ಯಕತೆ ನಂದು ನಾಣಿ. ಆದ್ರೂ ನೀವು ಬರೋದು ಅಂದ್ರೆ ಏನ್ ಮೇಡಮ್? ನನ್ನ ವೈಫ್ ಮೀನಾಕ್ಷಿ ಮೇಡಮ್. ನಮಸ್ಕಾರ ರೀ. ನಮಸ್ತೆ. ಅಲ್ಲಿ ನೋಡಿ, ಅವನು ನನ್ನ ಮಗ ಕೇಶವ ಮೇಡಮ್. ಮೇಡಮ್, ಕಾಫಿ ಟೀ ಏನ್ ತಗೋತೀರಾ? ಅದೆಲ್ಲ ಏನು ಬೇಡ ನಾಣಿ, ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು. ರಿಕ್ವೆಸ್ಟ್ ಮಾಡ್ತಿದ್ದೀರಲ್ಲ ಮೇಡಮ್, ಆರ್ಡರ್ ಮಾಡಿ. ನಾನ್ ಕೇಳ್ತಾ ಇರೋ ಸಹಾಯ ಚಿಕ್ಕದಲ್ಲ ನಾಣಿ. ಪರವಾಗಿಲ್ಲ ಮೇಡಮ್, ನನ್ನ ಶಕ್ತಿ ಮೀರಿ ಮಾಡ್ತೀನಿ. ನೀನ್ ಮಾಡ್ತೀಯ ಅನ್ನೋ ನಂಬಿಕೆಯಿಂದನೇ ಇಲ್ಲಿಗೆ ಬಂದಿದ್ದೀನಿ. ಹೇಳಿ ಮೇಡಮ್, ನಾನು ಏನ್ ಮಾಡಬೇಕು? ಸಕ್ಕರೆ ಖಾಲಿ ಆಗೋಗಿದ್ಯಲ್ಲ, ಇವಾಗ ಹೇಗೆ? ಪಕ್ಕದ ಮನೆಗೆ ಹೋಗಿ ತಗೊಂಡ್ ಬಾ ಅಂತ ಅಬಿಗೆ ಹೇಳಿದ್ರೆ ದಿವ್ಯನ ಕಳ್ಸಿದ್ರೆ ಅವ್ರನ್ನ ಯಾಕೆ ಕಳ್ಸೋದು? ನಾನೇ ಹೋಗಿ ಈಸ್ಕೊಂಡು ಬರ್ತೀನಿ. ಬೇಗ ಬ್ರಷ್ ಮಾಡಿ. ಮೀನಾ, ಹೇಗಾದ್ರೂ ಜೈನ ನೀನೇ ಮದ್ವೆಗೆ ಒಪ್ಪಿಸ್ಬೇಕು ನಾಣಿ. ಖಂಡಿತ ಮೇಡಮ್. ಜೈ ಸರ್ಗೆ ನಿತ್ಯ ಅವ್ರಿಗೆ ಮದುವೆ ಆದ್ರೆ ಎಲ್ಲಿದ್ರು ಸಂತೋಷ ಪಡೋರು ಗಂಗಾ ಮೇಡಮ್. ಇವ್ರ ಮನೆಗೆ ಯಾರೋ ಬಂದಿರೋ ಹಾಗಿದ್ದಾರೆ. ಈ ಸಮಯದಲ್ಲಿ ನಾನು ಮನೆಯೊಳಗೆ ಹೋಗಿ ಸಕ್ಕರೆ ಕೇಳೋದು ಚೆನ್ನಾಗಿರಲ್ಲ. ಗಂಗಾ ಮೇಡಮ್ಗೋಸ್ಕರ, ನಿಮ್ಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ. ಹೇಗಾದ್ರೂ ಸರಿ ಸಾರ್, ನಾನು ಒಪ್ಪಿಸ್ತೀನಿ. ಥ್ಯಾಂಕ್ ಯು ನಾಣಿ. ಸರಿ ನಾಣಿ, ನಾನಿನ್ನು ಹೊರಡ್ತೀನಿ. ಓಕೆ ಮೇಡಮ್, ಬರ್ತೀನಿ. ಒಳ್ಳೇದು ರೀ. ಬನ್ನಿ. ಏನ್ ಬೇಕು ರೀ? ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳ್ರಿ. ಏನಾದರೂ ಸಹಾಯ ಬೇಕಿತ್ತಾ? ಅದು ಸಕ್ಕರೆ ಖಾಲಿ ಆಗೋಗಿದೆ.
ಅಯ್ಯೋ ನೀವೊಳ್ಳೆ ಏನೋ ಬಂಗಾರ ಕೇಳೋಕ್ ಬಂದಿರೋ ತರ ಅಷ್ಟೊಂದು ನಾಚ್ಕೊತಿದ್ದೀರಲ್ಲ. ಆ ಲೋಟ ನಿಲ್ಕೊಡಿ. ಮೊದಲು ನೀರು ಕುಡೀರಿ, ತುಂಬಾ ಸುಸ್ತಾಗಿದ್ರೆ ಅನ್ಸುತ್ತೆ. ಸುಸ್ತೆಲ್ಲ ಹೋಗುತ್ತೆ, ತಗೊಳ್ಳಿ. ನೀರು ಕೊಡೋಣ. ದಾರಿಯಲ್ಲಿ ಹೋಗೋರ್ಗೆಲ್ಲ ದಾನ ಮಾಡೋಕ್ಕಲ್ಲ ನಾವು ವಾಟರ್ ಬಾಟಲ್ ತಂದಿರೋದು. ಗುಡ್ ಮಾರ್ನಿಂಗ್ ಸರ್. ಆ ಕಾರ್ನ ಟ್ರೇಸ್ ಮಾಡಿದ್ಯಾ ನಾಣಿ? ಮಾಡಿದ್ದೀನಿ ಸರ್. ಡ್ರೈವರ್ ನಂಬರ್ ಕೂಡ ತಗೊಂಡಿದ್ದೀನಿ. ಡ್ರೈವರಿಗೆ ಕಾಲ್ ಮಾಡ್ದಾ? ಇನ್ನೂ ಇಲ್ಲ ಸರ್. ಯಾವಾಗ ಮಾಡ್ತೀಯಾ? ಸರ್ ಅದು ನಾಣಿ, ನಿನಗೆ ವರ್ಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡು. ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಸಾರಿ ಸರ್. ಆ ಡ್ರೈವರ್ ನಂಬರ್ ನನಗೆ ಸೆಂಡ್ ಮಾಡು, ನಾನು ಕಾಲ್ ಮಾಡಿ ಕೇಳ್ಕೊತೀನಿ. ಬೇಡ ಸರ್, ನಾನೇ ಕಾಲ್ ಮಾಡಿ ಕೇಳ್ತೀನಿ. ಹಾಗಾದ್ರೆ ಬೇಗ ಮಾಡು. ಈಗಲೇ ಮಾಡ್ತೀನಿ ಸರ್. ಸರ್, ಏನು ನಿಮ್ಮ ಹತ್ರ ಆ ಹುಡುಗನ ಜೊತೆ ಜಗಳ ಮಾಡಬೇಕು ಅಂತನಾ ಇಲ್ಲ ಆ ಹುಡುಗಿನ ನೋಡ್ಬೇಕು ಅಂತನಾ? ನಾಣಿ, ಸಾರಿ, ಇಡ್ತೀನಿ ಸರ್. ಹಲೋ, ಯಾರು? KA09HK 0364 ಕಾರು ನಿಮ್ದೇನಾ? ಹೌದು. ನೆನೆ ಇದೇ ಟೈಮಲ್ಲಿ ನಿಮ್ಮ ಕಾರಲ್ಲಿ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋದ್ರಿ ಅಲ್ವಾ? ಅವ್ರನ್ನ ಎಲ್ಲಿ ಡ್ರಾಪ್ ಮಾಡಿದ್ರಿ? ಅವರು ಮಧ್ಯದಲ್ಲೇ ಇಳ್ಕೊಂಡ್ಬಿಟ್ರು. ಮಧ್ಯದಲ್ಲಿ ಅಂದ್ರೆ ಎಲ್ಲಿ? ಪ್ರತಿದಿನ ಎಷ್ಟೋ ಜನರನ್ನ ಪಿಕಪ್ ಡ್ರಾಪ್ ಮಾಡ್ತೀನಿ ಸರ್. ಎಷ್ಟು ಜನರನ್ನ ಅಂತ ನೆನ್ಪಿಟ್ಕೊಳ್ಳೋದಕ್ಕಾಗತ್ತೆ, ಎಲ್ಲಿ ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ? ಅದೇನ್ರಿ, ನಿಮ್ದು ಕ್ಯಾಬೇ ಅಲ್ವಾ? ಹೌದು. ಕ್ಯಾಬಲ್ಲಿ ಲೊಕೇಶನ್ ಫೀಡ್ ಆಗಿರುತ್ತೆ ಅಲ್ವಾ? ಅವ್ರಿಗೆ ನಾನು ಫ್ರೀಯಾಗಿ ಲಿಫ್ಟ್ ಕೊಟ್ಟಿದ್ದು. ಅವರು ಕ್ಯಾಬನ್ನ ಬುಕ್ ಮಾಡಿರಲಿಲ್ಲ. ಮತ್ತೆ ಅವ್ರನ್ನ ಹಿಡಿಯೋದು ಹೇಗೆ? ನನಗೆ ಗೊತ್ತಿಲ್ಲ ಸರ್. ಇಟ್ಬಿಟ್ಟ. ನೀವು ಹೇಳ್ಕೊಟ್ಟಾಗೆ ಹೇಳಿದ್ದೀನಿ. ಇನ್ನು ನನ್ನನ್ನು ಬಿಟ್ರೆ ನಾನು ಹೋಗ್ತೀನಿ. ಲೇ ಒಂದ್ ನಿಮಿಷ ಇರೋ ಚಂದ್ರಿಕಾ, ಒಂದ್ಸಲ ನಿತ್ತಿಗೆ ಕಾಲ್ ಮಾಡು. ಏಯ್ ಇರೋ. ಏನಾಯ್ತು? ಹಲೋ ನಿತ್ಯ, ನೀನ್ ಅನ್ಕೊಂಡಿದ್ದು ನಿಜಾನೇ ಅಮ್ಮ. ಜೈ ನಾಣಿ ಹತ್ರ ಈ ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿಸಿದ್ದ. ಡ್ರೈವರ್ ಹತ್ರ ನೀನ್ ಹೇಳ್ಸು ಅಂದಿದ್ದನ್ನೇ ಹೇಳ್ಸಿದ್ವಿ. ಓಕೆ, ಇವಾಗ ಆ ಡ್ರೈವರ್ ಹತ್ರ ಅಸಲಿ ವಿಷಯ ಹೇಳೋಕ್ ಹೇಳಿ. ಯಾವ ವಿಷಯ? ಅವನು ಆ ಹುಡುಗಿನ ಎಲ್ಲಿ ಡ್ರಾಪ್ ಮಾಡಿದ್ನೋ ಆ ಲೊಕೇಶನ್ನ. ಯಾಕೆ ನಿತ್ಯ? ಹೇಳ್ದೆ ಅಲ್ವಾ, ನನ್ನ ಪ್ಲೇಸಿಗೆ ಯಾರು ಬಂದರೂ ಸರಿ, ಅವರು ನನಗೆ ಅಡ್ಡಿ ಮಾಡ್ದಿರೋ ಹಾಗೆ ಮಾಡ್ತೀನಿ ಅಂತ. ಪಾಪ ನಿತ್ಯ, ಅವಳು ಚಿಕ್ಕ ಹುಡುಗಿ. ಯಾರಾದ್ರೆ ಏನು, ನನಗೆ ಅಡ್ಡಿಯಾಗಿರಬಾರ್ದು. ಡೂ ಇಟ್. ಸರಿನಮ್ಮ. ಏನ್ ಹೇಳಿದ್ದು ಚಂದ್ರಿಕಾ? ಇವನ್ ಹತ್ರ ನಿಜವಾದ ವಿಷಯ ಕೇಳಿ ಅಂತಿದ್ದಾಳೆ. ಲೇ, ಆ ಹುಡುಗಿನೆಲ್ಲೋ ಡ್ರಾಪ್ ಮಾಡ್ದೆ? ಅದು ನನಗೆ ನೆನಪಿಲ್ಲ ಮೇಡಮ್. ಕಣ್ ಕಿತ್ಬಿಡ್ತೀವಿ, ಚರ್ಮ ಸುಲಿದ್ ಬಿಡ್ತೀವಿ.
ರಕ್ತ ಹೀರ್ ಬಿಡ್ತೀವಿ, ಮೂಳೆನ ಮುರಿದು ಬಿಡ್ತೀವಿ. ಇಲ್ಲಿ ನೋಡು, ಜೀವಂತವಾಗಿ ಇರ್ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತೀವಿ. ಹೇಳೋ. ಲೇ, ನಮ್ ಕೈಯಲ್ಲಿ ಸಾಯ್ಬೇಕು ಅಂದ್ರೆ ಸುಳ್ಳು ಹೇಳು. ಬದುಕ್ಬೇಕು ಅಂತಿದ್ರೆ ಆ ಗಾಡಿ ತೆಗೆದು ಆ ಹುಡುಗಿನ ಎಲ್ಲಿ ಡ್ರಾಪ್ ಮಾಡಿದ್ಯೋ ನಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡು. ಯಾರೋ ಬೇರೆಯವ್ರಿಗೋಸ್ಕರ ನನ್ನ ಪ್ರಾಣಕ್ಕೆ ಯಾಕೆ ತೊಂದರೆ ಮಾಡ್ಕೋತೀನಿ ಮೇಡಮ್? ಹತ್ತಿ ಕಾರನ್ನ. ಗುಡ್ ಡ್ರೈವರ್. ಚಂದ್ರಿಕಾ, ನಾನು ಇವನ್ ಕಾರಲ್ಲಿ ಬರ್ತೀನಿ, ನೀನು ನಮ್ಮ ಕಾರಲ್ಲಿ ಫಾಲೋ ಹಾ, ಮಾಡು. ಸರಿ. ಅಮ್ಮ ನಾನು ರೆಡಿ. ಅಣ್ಣ ರೆಡಿ ಆದ್ನಾ? ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಮುಖ್ಯನಾ ಅಮ್ಮ? ಹಾಗೆ ಹೇಳ್ಬಾರ್ದು ಅಭಿ, ತಪ್ಪು. ಏನ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಹೊಸ ಊರು, ಹೊಸ ಜೀವನ, ದೇವ್ರ ಆಶೀರ್ವಾದ ಇರ್ಬೇಕು ಅಲ್ವಾ? ನಿಮ್ಮಂತ ಒಳ್ಳೆಯವ್ರಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ. ರಾತ್ರಿ ನಮ್ಮ ಮನೆಯವ್ರಿಗೆ ನಿಮ್ ಕೆಲ್ಸದ ಬಗ್ಗೆ ಹೇಳಿದೀನಿ. ಇವತ್ತು ಬಾಸ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಒಳ್ಳೆ ಸುದ್ದಿ ಕೇಳ್ತೀರಾ ಬಿಡಿ. ದೇವ್ರ ದಯೆಯಿಂದ ನನ್ಗೆ ಕೆಲ್ಸ ಸಿಗುತ್ತೆ ಅಂತಾನೆ ಅನ್ಕೋತಾ ಇದ್ದೀನಿ. ನೀವು ನಿಶ್ಚಿಂತೆಯಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೆ ಕೆಲಸ ಸಿಕ್ಕಂಗೇನೆ. ನಡೀರಿ. ಹೋಗ್ಬನ್ನಿ. ಹೋಗ್ ಬರ್ತೀವಿ ರೀ. ಸರಿ, ನಡೀರಿ. ಮನೆಗೆ ಬೀಗ ಹಾಕಿದ್ಯಲ್ಲೋ? ನನಗೇನು ಗೊತ್ತು ಮೇಡಮ್? ಇಲ್ಲಿ ನೋಡಪ್ಪ, ಬಾಯಿಲಿ. ಏನ್ ಸರ್? ಈ ಮನೆಯವರು ಇಲ್ಲಪ್ಪ. ಅವ್ರಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಯಾವಾಗ ವಾಪಸ್ ಬರ್ತಾರೆ? ಯಾವತ್ತೂ ಬರಲ್ಲ. ನೆನ್ನೆನೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಏನು, ನಿನ್ನೆನೆ ಈ ಮನೆಗೆ ಬಂದು ನಿನ್ನೆನೆ ಖಾಲಿ ಮಾಡೋದಂದ್ರೇನು? ನೆನ್ನೆ ಬರೋದು ಅಂದ್ರೇನು? ಅವ್ರು ಮುಂಚೆಯಿಂದನೂ ಇದೇ ಮನೇಲಿ ಇರೋದು. ಈ ಮನೆ ಖಾಲಿ ಮಾಡ್ಕೊಂಡು ನೆನ್ನೆ ಬೇರೆ ಮನೆಗೆ ಹೋದ್ರು. ಅವರು ಮನೆ ಖಾಲಿ ಮಾಡಿದ್ದಾರಂತೆ. ಈಗಲಾದ್ರೂ ನನ್ನ ಬಿಡ್ತೀರಾ? ಅವರೇ ಇಲ್ದಿದ್ಮೇಲೆ ನಿನ್ನ ಹತ್ರ ನಮ್ಗೇನು ಕೆಲಸ? ಬನ್ರಿ ಹೋಗೋಣ. ತುಂಬ ಥ್ಯಾಂಕ್ಸ್ ಕಣೋ. ಅವರನ್ನು ಅವ್ರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಅಂತ ದೊಡ್ಡಪ್ಪ ಹೇಳಿದ್ರು. ಇವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇವ್ರು ಅಷ್ಟೊಂದು ಒಳ್ಳೆಯವರು ಅಂತ ಅನ್ಸಲ್ಲ, ಅದಕ್ಕೆ ನಿನ್ನ ಹತ್ರ ಸುಳ್ಳು ಹೇಳ್ಸಿದ್ದು. ಇಟ್ಸ್ ಓಕೆ ಕಣೋ. ಸರಿ ಕಣೋ, ನಾನು ಬರ್ತೀನಿ. ಬಾಯ್ ಮಗ. ಏನಾಯ್ತು? ಮಕ್ಳು ಸಿಕ್ಕಿದ್ರಾ? ಇಲ್ಲಮ್ಮ, ಅವರು ನೆನ್ನೆನೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರಂತೆ. ಮನೆಗೆ ಬೀಗ ಹಾಕಿದೆ. ಖಾಲಿ ಮಾಡಿ ಹೊರಟೋದ್ರಾ? ಹೋಗ್ಲಿ ಬಿಡಮ್ಮ, ನಮ್ಗೊಂದು ಕೆಲಸ ತಪ್ತು. ಕರೆಕ್ಟಾಗಿ ತಿಳ್ಕೊಂಡ್ರಾ? ಹೌದಮ್ಮ, ಪಕ್ಕ ತಿಳ್ಕೊಂಡೆ ನಿನಗೆ ಫೋನ್ ಮಾಡಿದ್ದು. ಇನ್ನು ಮಕ್ಕಳ ವಿಷಯ ಮರ್ತೋಗಿ ಹ್ಯಾಪಿಯಾಗಿರೋ. ಬಾಯ್ ನಿತ್ಯ.
ಯಾವಾಗ್ಲೂ ನಮ್ಮ ಅಮ್ಮನ ಜೊತೆನೇ ಇರ್ಬೇಕು. ದೇವ್ರೆ, ನನಗೆ ತಕ್ಷಣ ಕೆಲಸ ಸಿಗೋ ಹಾಗೆ ಮಾಡು. ಎಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಉನ್ನತ ಮಟ್ಟಕ್ಕೆ ತರಬೇಕು, ಒಳ್ಳೆ ದಾರಿಲೇ ನಡೆಸ್ಬೇಕು. ನನಗೆ ಅವರಿಗೆ ನನ್ನ ಬಿಟ್ರೆ ನಮ್ಗೆ ಯಾರೂ ಇಲ್ಲ. ಹಳೇದನ್ನ ಮರ್ತೋಗಿರೋ ನನಗೆ ನನ್ನವರು ಯಾರೋ ಹೇಗಿರ್ತಾರೋ ಗೊತ್ತಿಲ್ಲ. ನನಗೆ ನನ್ನ ಹಳೆ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತನೂ ಇಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದೇ ನನ್ನ ಮುಂದೆ ಇರೋ ಜವಾಬ್ದಾರಿ. ಜೊತೆಯಾಗಿದ್ದು ನನ್ನ ನಡೆಸು ದೇವ್ರೆ. ಅಣ್ಣ ಎಲ್ಲೇ? ಅಲ್ಲೋಡು, ಸರಿ ನಡಿ, ನಾವು ಹೋಗಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಬರೋಣ. ಇದನ್ನ ಅಣ್ಣನ ಹತ್ರ ಕೊಟ್ಟು ಬರ್ತೀನಮ್ಮ. ಇದು ನಿನ್ನ ಹತ್ರ ಇಟ್ಕೊಳ್ಳ. ಹೇಳಿಮ್ಮ, ಅರ್ಚನೆನಾ ಅಭಿಷೇಕನಾ? ಅಭಿಷೇಕ ಪುರೋಹಿತ್ರೆ. ಆಗ್ಲಿ ಅಮ್ಮ. ಓಂ ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭಿಷೇಕ ಆಗೋಷ್ಟರಲ್ಲಿ ಪ್ರದಕ್ಷಿಣೆ ಹಾಕೋಣ ಕಲ್ಪನಾ. ನಿಮ್ಮ ಆರೋಗ್ಯ ಸರಿ ಇಲ್ಲ, ಪ್ರದಕ್ಷಿಣೆ ಯಾಕಜ್ಜಿ? ಕಷ್ಟಪಟ್ಟಾಗ್ಲೇ ಅಲ್ವಾ ದೇವ್ರು ಅದಕ್ಕೆ ತಕ್ಕ ಫಲ ಕೊಡೋದು. ಬೇಕು ಅಂದ್ರೆ ನಾನ್ ಪ್ರದಕ್ಷಿಣೆ ಹಾಕ್ತೀನಿ, ನೀವು ಕೂತ್ಕೊಳ್ಳಿ. ಇಲ್ಲ, ನನ್ನಂತವ್ರು ಕಷ್ಟಪಟ್ಟಾಗ್ಲೇ ದೇವ್ರಿಗೆ ಕರುಣೆ ಬರೋದು. ನೀನು ನವಗ್ರಹ ಪ್ರದಕ್ಷಿಣೆ ಮಾಡ್ಬೇಕು ಅಂದ್ಯಲ್ಲ, ಹೋಗಿ ಮಾಡ್ಕೊಂಡ್ ಬಾ. ಸರಿ ಅಜ್ಜಿ, ನೀ ಹುಷಾರು.